ಈಗ ವಿದ್ಯಾರ್ಥಿಗಳೇ, ನೀವು ಈ ಗಣಿತನ ಬಿಡಿಸ್ರಿ, ಸರಳೀಕರಣದ ಭಾಳ ಸರಳದ ಬಿಡಿಸ್ರಿ. ಹೆಂಗೆ ಬಿಡಿಸ್ಬೇಕು ಅನ್ನೋದು ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಬಿಡಿಸೋದಾಯಿತು ಅಂದ್ರೆ ನನಗೆ ಹೇಳಿ. ಹಾಂ, ಈಗ ನೋಡ್ರಿಲ್ಲೇ, ಇದು 2016 ಕ್ವೆಶನ್ ನಂಬರ್ ಎಷ್ಟು? 53. ನಾ ತಿಳಿಸ್ತೀನಿ, ನೀವು ಬಿಡಿಸಿದ್ದು ವಿಡಿಯೋ ಆನ್ ಮಾಡಿ. ಈಗ ಮ್ಯೂಟ್ ಮಾಡಿರಿ, ನೀವು ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಹಾಂ, ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳಿಸುವಾಗ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಚೌಕಾಂಶದ ರ ಅದ, ಇಲ್ಲಿ ದುಂಡಕಾಂಶದ ಭಾಗಾಕಾರದ, ಗುಣಾಕಾರದ ಮತ್ತು ಮೈನಸ್. ಮೊದಲ ಈ ದುಂಡಕಾಂಶನ ಮೊದಲು ಬಿಡಿಸ್ಕೋಬೇಕು ನೀವು, ಅದು ಇಂಪಾರ್ಟೆಂಟ್. ನೋಡಿ, 2/3 ಪ್ಲಸ್ 4/9 ಬರೋಬರಿ. ಲಸ ಎಷ್ಟಾಗ್ತದೆ? ಇದು ಲಸ ತಕ್ಕೋದು ಕೂಡಬಾರ್ದು, ಬಾಯಿಲೇನೆ 3 ಮಗ್ಯಾಗ 9 ಅದ ಅಂದ್ರೆ ದೊಡ್ಡ ಅಂಕಿನೇ ಲಸ ಇರ್ತದೆ. ನೋಡಿ, 3 3 9 1 3 2 6 ಪ್ಲಸ್ 4 1 4 ಬರೋಬರಿ 10 9 10. ಇದನ್ನ ಇಲ್ಲಿಟ್ಟು ಮತ್ತೆ ಕ್ರಿಯೆಯನ್ನು ಬರ್ಕೋರಿ. ನೋಡಿ, ಚೌಕಾಂಶ 3 5 ರ, ಅದರ ಉತ್ತರ ಎಷ್ಟು ಬಂದದ? 10 9. ಇಲ್ಲೇ ಇನ್ನೊಂದು ರದ ಭಾಗಾಕಾರದ, ಗುಣಾಕಾರದ ಅಂದ್ರೆ ಇದನ್ನು ಏಕಕಾಲಕ್ಕೆ ನೀವು ಮಾಡ್ಬೋದು. ರ ಅಂತ ಹಾಕೊಂಡಿರಲ್ಲ. ಈಗ ನೋಡಿ, ಭಾಗಿಲೆ 3 1 3 1 2 5 3 5 3 ಗುಂಡ್ಲೆ 4 1 4 1 5 4 5 4 ಮೈನಸ್ 1 3. ನೋಡಿ, ನಾ ಹೆಂಗೆ ಹಚ್ಚಿ ನಾನು ಲಕ್ಷ ಕೊಟ್ಟು ನೋಡ್ರಿ, ತಿಳಿತಲ್ಲ? ಈಗ ಇಷ್ಟೆಲ್ಲ ಹಚ್ಚಿದಾಗ ಇದು ರ ಅಂದ್ರೆ ಏನು? ಗುಣಾಕಾರ ಇದ್ದಾಗ. ರ ಅಂದ್ರೆ ಏನು? ಗುಣಾಕಾರ. ನೋಡಿ, 3 ಈಗ ನಾವು ಗುಣಾಕಾರ ಕ್ರಿಯೆಯನ್ನು ಮಾಡೋದು. 3 5 ರ ಅಂದ್ರೆ ಗುಣಾಕಾರ 10 9. ಈ ಭಾಗಾಕಾರದ್ದು ನಾವು ಗುಣಾಕಾರ ಹಾಕಿದ್ವಿ ಅಂದ್ರೆ ಇದು ಗುಣಕ ವಿಲೋಮ ಮಾಡಬೇಕು, ರೆಸಿಪ್ರೋಕಲ್. ಮ್ಯಾಲೆ 3 ಆಯ್ತು, ತಳಗ 5 ಆಯ್ತು. ಇದು ಗುಣಾಕಾರದ ಇಟ್ಕೊಳ್ರಿ, ಏನಾಗೋದು ಒಮ್ಮೆ ಉತ್ತರ ಬಂದುಬಿಡ್ತು 5 4. ಇದರ ಉತ್ತರ ಈ 5 ಹೊತ್ತು, ಈ 5 ಹೊತ್ತು, 3 1 3 3 ಈ 3 ಹೊತ್ತು, ಈ 3 ಹೊತ್ತು, 5 1 5 2 2 1 2 2. ಇದರ ಉತ್ತರ ಎಷ್ಟು ಬಂತು? 1 2 ಬಂತು. ಈಗ ಚೌಕಾಂಶ 1 2 ಮೈನಸ್ 1 3. ಈಗ ಇದನ್ನು ನೋಡಿ, 2 ಮಧ್ಯ 3 3 ಮಧ್ಯ ಇದರ ಲಸ ತಪ್ಪತ್ತು ಕೂಡಬಾರ್ದು. ಇದ್ರ ಉತ್ತರ ಲಸ ಎಷ್ಟು? 6. 2 3 3 2 3 1 3 ಮೈನಸ್ 2 1 2 ಬರೋಬ್ಬರಿ ಎಷ್ಟಾಯ್ತು ನೋಡ್ರಿ? 3 2 ಹೋದ್ರೆ 1 1 6. ಆನ್ಸರ್ ಎಷ್ಟು ಬಂತು ಇದರದು? 1 6. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? 1 6. ಉತ್ತರ ಸಂಖ್ಯೆ ಡಿ. ಚಂದಂಗ ಇದನ್ನ ಇನ್ನೊಂದ್ಸಲ ನೀವು, ನಾ ಏನಿದನ್ನು ಮಾಡಿ ತಿಳಿಸೋ ಅವಶ್ಯಕತೆ ಇಲ್ಲ. ನಾ ಹೆಂಗೆ ತಿಳಿಸ್ತೀನಿ ನಂಗೆ ನೋಡ್ಕೋತ ಹೋಗಿಬಿಡ್ರಿ. ಎಲ್ಲ ಕ್ರಿಯೆಗಳು ಹೆಂಗೆ ಬಂದು ಹೆಂಗೆ ಇದು ಸರಳೀಕರಣ ಭಾಳ ಚಂದದ, ಮತ್ತು ರಿಪೀಟ್ ಮಾಡೋಂಗಿಲ್ಲ. ನೋಡ್ರಿ ಇದನ್ನು.